ಮನುಷ್ಯ ಸಂಘಜೀವಿ, ಒಂಟಿಯಾಗಿ ಬದುಕೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಹಾಗಾಗಿ ಅವನು ಸೊಸೈಟಿನಲ್ಲಿ ಒಂದು ರಿಲೇಶನ್ಶಿಪ್ಪನ್ನು ಇಟ್ಕೊಂಡಿರ್ತಾನೆ. ಯಾವ ರೀತಿ ಅಂದರೆ, ಒಂದು ಲವ್ ಇರ್ಬೋದು, ಒಂದು ನೆರೆಹೊರೆಯ ಸಂಬಂಧ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ ಇರ್ಬೋದು, ಬ್ರದರ್ ಸಿಸ್ಟರ್ಸ್ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು. ಈ ರೀತಿಯಾದಂತಹ ಸಂಬಂಧ ಒಬ್ಬರ ಜೊತೆ ಇಟ್ಕೊಂಡೇ ಇರ್ತಾನೆ. ಅಂದರೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ, ತನ್ನದೇ ಆದ ಆಚಾರ ವಿಚಾರಗಳನ್ನು ಅವ್ರ ಜೊತೆ ಹಂಚ್ಕೊಂಡು ಸಂತೋಷವನ್ನು ಅನುಭವಿಸೋದಕ್ಕೆ ಭಾವನೆಗಳ ಏರಿಳಿತ ಅಂತ ಬರುತ್ತೆ ಮನುಷ್ಯನಿಗೆ, ಅಲ್ವಾ? ಸಾಮಾನ್ಯವಾಗಿ ಕಣ್ಣೀರು ಬರುತ್ತೆ, ಪ್ರೀತಿ ಬರುತ್ತೆ, ನೋವಿರುತ್ತೆ, ಹತಾಶೆ ಇರುತ್ತೆ, ಸೆಲೆಬ್ರೇಷನ್ ಇರುತ್ತೆ. ಒಂದೊಂದು ಟೈಮಲ್ಲಿ ಒಂದು ಮೂಡ್ ಸ್ವಿಂಗ್ ಅನ್ನೋದು ಮನುಷ್ಯನಿಗೆ ಆಗ್ತಾ ಇರುತ್ತೆ. ಈ ಎಲ್ಲ ಒಂದು ಫೀಲಿಂಗ್ಸ್ ವೇರಿಯೇಷನ್ಸ್ ಏನಿರುತ್ತೆ ಅದನ್ನು ಹಂಚ್ಕೋಬೇಕು ಅಂತ ಅಂದರೆ ನಮಗಿಂತಿಷ್ಟು ಜನ ಅಂತ ಬೇಕಾಗ್ತಾರೆ. ಅವರು ನಮ್ಮ ಸಂಬಂಧ, ಫ್ರೆಂಡ್ಸು, ಅಕ್ಕಪಕ್ಕದವರು, ಯಾರೇ ಆಗಿರ್ಬೋದು. ಎನಿಥಿಂಗ್, ಇದು ಗುಡ್ ಥಿಂಗ್, ಇದು ಅವತ್ತಿಂದ ಬಂದಿರುವಂತಹ ಒಂದು ವಿಷಯ. ಅದರಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ, ಈ ಸಂಬಂಧವನ್ನು ಉಳಿಸ್ಕೊಳ್ಳೋದಕ್ಕೆ ಮನುಷ್ಯ ತುಂಬ ಕಷ್ಟಪಡ್ತಾನೆ. ಯಾತಕ್ಕೆ ಅಂದರೆ, ಈ ಸಂಬಂಧ ಅನ್ನೋದು ಒಂದು ಅಡಿಕ್ಷನ್. ಇವಾಗ ಹೆಂಡತಿಗೆ ಗಂಡ ಬೇಕೇ ಬೇಕು, ಗಂಡನಿಗೆ ಹೆಂಡತಿ ಬೇಕೇ ಬೇಕು, ಮಕ್ಕಳಿಗೆ ತಂದೆ ತಾಯಿಗೆ ಮಕ್ಕಳು, ನೆರೆಹೊರೆಯವರು, ಫ್ರೆಂಡ್ಸು, ಲವ್ವರ್ಸು, ಹೀಗೆ ಎಲ್ಲರೂ ಬೇಕು. ಒಂಟಿಯಾಗಿರೋದಕ್ಕಾಗಲ್ಲ ಅಲ್ವಾ? ಹಾಗಾಗಿ ಆ ಸಂಬಂಧವನ್ನು ಗಟ್ಟಿಗೊಳಿಸ್ಕೋಬೇಕು, ಉಳಿಸ್ಕೊಂಡು ಹೋಗ್ಬೇಕು, ಯಾರ ಹತ್ರನೂ ಒಂದು ಕೆಟ್ಟದ್ದು ಅನ್ಸ್ಕೋಬಾರ್ದು ಅಂತ ಹೇಳಿ ಮನುಷ್ಯ ಅವಿರತವಾಗಿ ನಾನಿರ್ಬೋದು, ನೀವಿರ್ಬೋದು, ಎಲ್ಲರೂ ಪ್ರತಿದಿನ ಪ್ರಯತ್ನ ಪಡೋದು ಅದಕ್ಕೋಸ್ಕರ. ಹಾಗಾಗಿ ನೀವು ನೋಡಿ, ಎಲ್ಲಾದರೂ ಒಂದು ಸಭೆ ಸಮಾರಂಭದಲ್ಲಿ ನಾವು ಸೇರ್ಕೊಂಡಿರ್ತೀವಿ, ಇಲ್ಲ ನಮ್ಮ ಮನೆಗೆ ಅವ್ರನ್ನ ಇನ್ವೈಟ್ ಮಾಡಿರ್ತೀವಿ, ಅಥವಾ ಅವರ ಮನೆಗೆ ನಾವು ಹೋಗಿರ್ತೀವಿ. ಈ ಎಲ್ಲ ಒಂದು ಸಿಚುಯೇಷನ್ ಟೈಮಲ್ಲಿ ಬಂದಾಗ ಕೆಲವರು ಕೊಂಕು ಮಾತುಗಳನ್ನು ಆಡ್ತಾರೆ, ಕೆಲವರು ಸ್ಟ್ರೈಟಾಗಿ ಮಾತಾಡ್ಬಿಡ್ತಾರೆ, ಕೆಲವರು ಬೆಣ್ಣೆ ಥರ ಮಾತಾಡ್ತಾರೆ. ಅದು ಏನೇ ಇರ್ಬೋದು, ಕೆಲವರಿಂದ ನಮಗೆ ಹರ್ಟ್ ಆಗುತ್ತೆ ಕೆಲವು ಮಾತುಗಳಿಂದ. ಬಟ್ ಆ ಹರ್ಟ್ ಆದಾಗ ಸುಮ್ಮನೆ ಸ್ಮೈಲ್ ಮಾಡ್ತೀವಿ, ಒಳೊಳಗೆ ನೋವಾಗುತ್ತೆ, ಬೇಜಾರಾಗುತ್ತೆ, ಬಟ್ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಮುಖಕ್ಕೆ ಕೊಡದ ಹಾಗೆ ಮಾತಾಡೋದಿಲ್ಲ, ಪ್ರತಿಯಾಗ ಆನ್ಸರ್ ಮಾಡಲ್ಲ. ಬಿಕಾಸ್ ಸಂಬಂಧ ಕಿತ್ತೋಗ್ಬಿಡುತ್ತೆ. ಅವ್ರಿಗೇನೋ ಗೊತ್ತಿಲ್ಲದೆ ಕೆಲವು ಮಾತುಗಳನ್ನು ಹಾಡಿದ್ದಾರೆ, ಪರವಾಗಿಲ್ಲ, ಅಲ್ಲಿ ನಾವು ಅಲ್ಲಿಂದಲ್ಲಿಗೆ ಬಿಟ್ಬಿಡೋಣ, ಅದನ್ನು ಕಂಟಿನ್ಯೂ ಮಾಡೋದು ಬೇಡ, ನಾನೊಂದನ್ನೋದು ಅವರೊಂದು ಅನ್ನೋದು, ಅವಾಗೇನಾಗ್ಬಿಡುತ್ತೆ, ಸಂಬಂಧ ಅಲ್ಲಿ ಕಿತ್ತೋಗ್ಬಿಡುತ್ತೆ. ಸೊ ಕಂಟಿನ್ಯೂಷನ್ ಬೇಡ ಅಂತ ಹೇಳಿ ಮೌನಕ್ಕೆ ಶರಣಾಗ್ಬಿಡ್ತಾರೆ ಮೋಸ್ಟ್ ಆಫ್ ದ ಪೀಪಲ್. ಹಾಗೆ ಅದು ಒಳ್ಳೆಯದು ಕೂಡ, ಯಾಕೆಂದರೆ ಸಂಬಂಧ ಉಳಿಬೇಕು ಅಂದರೆ ಯಾವಾಗಲೂ ನಾವು ಜಗಳಕ್ಕೆ, ಪೈಪೋಟಿಗೆ ಬೀಳಬೇಕು ಅಂತ ಎಲ್ಲೂ ಇಲ್ಲ. ಸೋತು ಬಾಳಿದ್ರೂ ಕೂಡ ಸ್ವರ್ಗ ಸುಖ ಅನ್ನೋದು ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿರುವಂತಹ ಮಾತುಗಳು. ಹಾಗಾಗಿ ಈ ಸಂಬಂಧಗಳನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟಪಟ್ಕೊಂಡು ನಾವು ಹೋಗ್ತಾ ಇರ್ತೀವಿ, ರೈಟ್? ಇದು ಒಂದು ದೊಡ್ಡ ಗುಣ. ಬಟ್ ಎಲ್ಲಿಯವರೆಗೆ? ಯಾಕೆ ಮೇಡಮ್ ಎಂಡ್ ಮಾಡ್ಕೊಡ್ಬೇಕಾ ಅಂತ ನೀವು ಕ್ವಶನ್ ಕೇಳ್ಬೋದು. ಎಂಡಿನ ಪ್ರಶ್ನೆ ನಾನು ಮಾತಾಡ್ತಾ ಇಲ್ಲ. ಈಗ ಮಗ ತಪ್ಪು ಮಾಡ್ತಾನೆ, ತಂದೆ ತಾಯೇ ತಪ್ಪು ಮಾಡಿರ್ತಾರೆ, ನಮ್ಮ ಫ್ರೆಂಡ್ಸ್ ಎಲ್ಲೋ ತಪ್ಪು ಮಾಡ್ತಾ ಇರ್ತಾರೆ, ನಮ್ಮ ನೆರೆಹೊರೆಯವರು ಹಾದಿ ತಪ್ಪಿರ್ತಾರೆ. ಅದು ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿರುತ್ತೆ. ಇಲ್ಲ, ಇವರೇನೋ ಸಮಥಿಂಗ್ ಇಸ್ ರಾಂಗ್, ಏನೋ ತಪ್ಪು ಮಾಡ್ತಾ ಇದ್ದಾರೆ, ಎಡ್ವರ್ಟ್ ಮಾಡ್ಕೋತಾ ಇದ್ದಾರೆ, ಇದು ಒಳ್ಳೆಯದೇ ಅಲ್ಲ ಆ್ಯಕ್ಚುಲಿ ಸೊಸೈಟಿಗೆ. ಇದೆಲ್ಲವೂ ನಮಗೆ ಗೊತ್ತಿರುತ್ತೆ. ಹೇಳಬೇಕು, ಅದನ್ನು ಅವ್ರಿಗೆ ಎಚ್ಚರಿಕೆ ಕೊಡಬೇಕು. ಬೇಡ, ನೀನು ರಾಂಗ್ ರೂಟಲ್ಲಿದೆಯಾ, ನೀನು ಮಾಡ್ತಾರೆ ಸರಿ ಇಲ್ಲ ಅನ್ನೋದು ಹೇಳಬೇಕು ಅಂತ ತುಂಬ ನಮಗೆ ನಾಲ್ಗೆ ತುದಿಗೆ ಬರುತ್ತೆ. ಬಟ್ ಹೇಳೋದಕ್ಕೆ ಹೋಗೋದಿಲ್ಲ, ಇಲ್ಲಿ ಸಂಬಂಧ ಕಿತ್ತೋಗ್ಬಿಡುತ್ತೆ ಅಂತ ಭಯ. ಆದರೆ ಅವ್ರು ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನಾವೇನೂ ಹೇಳೋದಕ್ಕೆ ಹೋಗೋದು ಬೇಡ ಅಂತ ಬಾಯಿಗೆ ಜಿಪ್ ಹಾಕ್ಕೊಂಡು ನಮ್ಮ ಪಾಡಿಗೆ ನಾವು ಎದ್ದು ಬಿಡ್ತೀವಿ. ಅವ್ರದ್ದು ಏನೋ ಒಂದು ಅಧೋಗತಿ ಆಗುತ್ತೆ, ಏನೋ ಒಂದು ಆಗುತ್ತೆ, ಮತ್ತೆ ಕಂಟಿನ್ಯೂಷನ್ ಆಗುತ್ತೆ, ನಮ್ಮ ಪಾಡಿ ನಾವು ಎದ್ದು ಬಿಡ್ತೀವಿ. ಬಟ್ ಯಾವಾಗ ಕೆಲವ್ರಿಗೆ ತಡ್ಕೊಳ್ಳೋದಕ್ಕಾಗಲ್ಲ ಅದನ್ನು, ನಾನು ಕೆಟ್ಟೋಳಾದರೂ ಪರವಾಗಿಲ್ಲ, ಕೆಟ್ಟೋನಾದರೂ ಪರವಾಗಿಲ್ಲ, ಅವ್ರು ಏನು ಮಾಡ್ತಿದ್ದಾರೆ ಫಾಲ್ಟು, ನಾನು ಹೇಳಿಯೇ ತೀರ್ತೀನಿ, ನಾನು ನಿಷ್ಠೂರ ಆದರೂ ಪರವಾಗಿಲ್ಲ, ಒಂದು ಟೈಮಲ್ಲಿ ಅವ್ರು ನೆನೆಸ್ಕೋತಾರೆ, ನಾನು ಹೇಳ್ತೀನಿ ಅನ್ನೋ ಪೀಪಲ್ ರೇರ್ ಅಂದರೆ ರೇರು. ಅಂಥವ್ರು ಏನಾದರೂ ನಿಮ್ಮ ರಿಲೇಟಿವ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಆಗಿದ್ದರೆ ದಯವಿಟ್ಟು ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಬಟ್ ಇವ್ರು ಇದಾರಲ್ಲ, ಹೇಳ್ಬಿಟ್ಟಿದಾರಲ್ಲ ನೇರವಾಗಿ, ಅವರು ತುಂಬ ನಿಷ್ಠುರವಾದಿಗಳಾಗ್ಬಿಡ್ತಾರೆ, ಎಲ್ಲೂ ಸಲ್ಲದವರಾಗ್ಬಿಡ್ತಾರೆ. ತುಂಬ ರಿಲೇಟಿವಲ್ಲಿ ದೊಡ್ಡ ಶತ್ರು ಯಾರು ಅಂದರೆ ಈ ರೀತಿ ನೇರವಾಗಿ ಮಾತಾಡಿ ನಮ್ಮ ತಪ್ಪುಗಳನ್ನು ಹೇಳೋ ಅಂಥವ್ರು. ಅಲ್ಲಿ ಪ್ರಶ್ನೆ ಏನು ಬರುತ್ತೆ ಅಂದರೆ,
ಯಾರಿಗೆ ಹೇಳಿರ್ತೀವಿ ನಾವು ಅವ್ರಿಗೆ ಹರ್ಟ್ ಆಗುತ್ತೆ, ಇದೇನೋ ನಾವು ಮಾಡೋದು ತಪ್ಪು ಅಂತ ಪ್ರಶ್ನೆ ಮಾಡಿಬಿಟ್ರು, ನಮ್ಮ ತಪ್ಪನ್ನೆಲ್ಲ ಕಂಡಿಡಿದು ತಿದ್ದೋದಕ್ಕೆ ಬಂದಿದ್ದಾರೆ, ನಮ್ಮನ್ನ ಕ್ವಶನ್ ಮಾಡ್ತಾರೆ, ನಮ್ಮನ್ನ ದಣಿಸಕ್ಕೆ ಬಂದಿದ್ದಾರೆ ಅಂತ ಅವ್ರು ಅನ್ಕೋತಾರೆ. ಅವ್ರಿಗೆ ಹರ್ಟ್ ಆಗುತ್ತೆ, ಅವರು ನಮ್ಮ ಸಂಬಂಧವನ್ನು ದೂರ ಇಡ್ತಾರೆ. ಅದಕ್ಕೊಂದು ಅರ್ಥ ಇರುತ್ತೆ, ರೈಟ್? ಕೆಲವ್ರು ಅಲರ್ಟ್ ಆಗ್ಬಿಡ್ತಾರ್ರಿ. ಓ, ಅವ್ರಿಗೆ ಅಷ್ಟು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡಿದವರು, ಅವ್ರ ಹತ್ರನೇ ಸಂಬಂಧ ಕೆಡಿಸ್ಕೊಂಡವರು, ಇನ್ನು ನಾಳೆ ನನಗೂ ಇದೇ ಥರ ಹೇಳೋದು, ಈಕೆ ಇದಾರಲ್ಲ, ಯಪ್ಪ ಏನು ತಪ್ಪು ಅಂದ್ರೆ ಹಂಗೆ ಹೇಳೋದು ನೇರವಾಗಿ. ಮತ್ತು ಇನ್ಯಾಕೆ ಹೇಳೋದು? ಇನ್ನೊಬ್ರಿಗೆ ಹೇಳಿ, ಮತ್ತೊಬ್ರಿಗೆ ಹೇಳಿ, ಮಗದೊಬ್ರಿಗೆ ಹೇಳಿ, ಅವ್ರು ಇನ್ನೇನೋ ಹೇಳಿ ನಮ್ಮ ಮಧ್ಯೆ ತಂದಿಡೋದಕ್ಕಿಂತ ನೇರವಾಗಿ ಮಾತಾಡಿ ಹೇಳೋದು ಬೆಟರ್. ಬಟ್ ಅದನ್ನು ಯಾರು ಒಪ್ಪಲ್ವೇ? ಈ ಥರ ಮಾತಾಡ್ತಾರೆ ಅಂದ್ಬಿಟ್ಟು ಯಾರಿಗೆ ಹೇಳಿರ್ತೀವಿ ಅವ್ರು ಮಾತ್ರ ಅವಾಯ್ಡ್ ಮಾಡಲ್ಲ ನಮ್ಮನ್ನು. ಬೇರೆ ರಿಲೇಟಿವ್ ನಮ್ಮನ್ನ ಅಬ್ಸರ್ವ್ ಮಾಡ್ತಿರ್ತಾರಲ್ಲ, ಅವರು ಕೂಡ ಹಂತವಾಗಿ ಇವರು ತುಂಬ ಡೇಂಜರ್ ಅಂತ ಹೇಳ್ಬಿಟ್ಟು ದೂರ ಇಡೋದಕ್ಕೆ ಟ್ರೈ ಮಾಡ್ತಾರೆ. ಟ್ರೈ ಮಾಡೋದಲ್ಲ, ದೂರನೇ ಇಟ್ಬಿಡ್ತಾರೆ. ಹಾಗೆ ತಿಳ್ಕೊಳ್ಳಿ, ನಮ್ಮವರು ಯಾರೂ ಇಲ್ಲ, ನಮ್ಮವ್ರು ಯಾರೂ ಕೈ ಹಿಡಿಯಲ್ಲ. ನಮ್ಮವ್ರು ಯಾಕೆ ಈ ರೀತಿಯ ಪರಿಸ್ಥಿತಿ ನಮಗೆ ಬರ್ತಾ ಇದೆ, ನಾವು ಯಾಕೆ ಒಂಟಿ ಆಗ್ಬಿಟ್ಟು ಅಂದರೆ ಆನ್ಸರ್ ಸಿಕ್ತಲ್ಲ. ಯಾಕೆ ಒಂಟಿ ಆಗಿದ್ದೀವಿ ಅಂದರೆ, ಎಲ್ಲಿಯವರೆಗೆ ಸಂಬಂಧಗಳು ಉಳಿಯುತ್ತೆ ಅಂದರೆ ನಾವು ಎಲ್ಲಿಯವರೆಗೆ ಜಿಪ್ಪು ಹಾಕ್ಕೊಂಡಿರ್ತೀವಿ ಬಾಯಿಗೆ, ಬೇರೆಯವರ ತಪ್ಪನ್ನು ಎತ್ತಿ ಹಿಡಿಯೋದಿಲ್ಲ, ನೀನು ಮಾಡೋದು ತಪ್ಪು ಅಂತ ಹೇಳೋದಿಲ್ಲ, ನೀವೇನೇ ಮಾಡಿದ್ರು ಜೈ, ಹಾಳಾಗೋದ್ರು ಜೈ, ಒಂದು ಗುಂಡಿಲಿ ಬಿದ್ದಿದ್ರೆ ನಾನು ಒಂದು ಕಲ್ಲಾಗ್ತೀನಿ ಜೈ, ಈ ರೀತಿಯ ಮನೋಭಾವನೆ ಇರುವಂತಹ ವ್ಯಕ್ತಿಗಳಿಗಿರುವಂತಹ ಪಟ್ಟ ಮರ್ಯಾದೆ ಕಲಿಯುಗದಲ್ಲಿ ಅಟ್ ಪ್ರೆಸೆಂಟ್ ಸಿಚುಯೇಷನ್ ನೇರವಾದಿಗಳಿಗೆ ಇಲ್ಲ. ಸೊ ತಪ್ಪನ್ನು ಕಂಡು ಹಿಡಿದು ನಿಷ್ಠೂರವಾದಿಗಳಾಗಿ ಏಕಾಂಗಿಯಾಗಿ ಒಂಟಿಯಾಗಿ ಜೀವನ ನಡೆಸೋ ಒಂದು ತಾಕತ್ತು ಧೈರ್ಯ ಇದ್ದರೆ ಹೇಳಿ, ಸಾರಿ ನನಗೆ ಫೇಸ್ ಮಾಡೋಕ್ಕಾಗಲ್ಲ, ಸಂಬಂಧ ಬಿಟ್ಟು ನಾನು ಬದುಕೋಕ್ಕಾಗಲ್ಲ, ಏನಾದರೂ ಪರವಾಗಿಲ್ಲ, ನಾನು ಏನೂ ಹೇಳಲ್ಲ, ನ್ಯೂಟ್ರಲ್ ಆಗಿಬಿಡ್ತೀನಿ ಅಂದರೆ ಯು ಕ್ಯಾನ್ ಕ್ಯಾರಿ. ಅದೇ ರೀತಿಯಾಗಿ ಯು ಕ್ಯಾನ್ ಕಂಟಿನ್ಯೂ, ನಿಮ್ಮ ದಾರಿಲಿ ನೀವು ನಡಿಬೋದು. ಬಟ್ ಫೈನಲ್ ರಿಸಲ್ಟ್ ಒಂದೇ ಅಲ್ವಾ? ಮಾಹಿತಿ ಇಷ್ಟ ಆಗಿದೆ ಶೇರ್ ಮಾಡೋದನ್ನ ಮರಿಬೇಡಿ ಪ್ಲೀಸ್.